ಎಲ್ಲರನ್ನೂ ಶಾರದೆ ಕೈ ಬೀಸಿ ಕರೀತಾಳೆ, ಯಾರನ್ನೂ ಬಿಟ್ಕೊಡಲ್ಲ. ಒಂದಲ್ಲ ಒಂದಿನ ಮನ್ಸಲ್ಲಿ ಇಟ್ಕೊಂಡು ತಲೆ ಮೇಲೆ ಇಟ್ಕೊಂಡು ಮೆರೆಸ್ತಾಳೆ. ಇಡೀ ಒಂದು 6 ತಿಂಗಳು ಕುತ್ಕೊಂಡು ಒಂದು ಚಿತ್ರಕಥೆ ಸಂಭಾಷಣೆ ಎಲ್ಲ ಮಾಡಿ ಪೇಪರ್ ಆ್ಯಡ್ ಬಂದು ನೋಡಿದಾಗ ಅಲ್ಲಿ ನಮ್ಮ ಹೆಸರೇ ಬರೋದಿಲ್ಲ, ಯಾರ್ದೋ ಇನ್ನೊಬ್ಬ ರೈಟರ್ ಹೆಸರು ಬಂದಾಗ ಅಲ್ಲೋಗಿ ನಿರ್ದೇಶಕರಿಗೆ ಕೇಳಿದ್ರೆ ಅವರು, ಇಲ್ಲಮ್ಮ ಇದು ನೆಕ್ಸ್ಟ್ ಪಿಕ್ಚರ್ ನಾನು ದೊಡ್ಡ ಸಿನಿಮಾ ಮಾಡ್ತೀನಿ, ಆ ಸಿನಿಮಾದಲ್ಲಿ ನಿನ್ನ ಹೆಸರು ಇರುತ್ತೆ, ಈ ಪಿಕ್ಚರ್ಗೆ ಅವ್ರ ಹೆಸರು ಇರಲಿ, ಮಾರ್ಕೆಟಲ್ಲಿ ಅವ್ರಿಗೆ ವ್ಯಾಲ್ಯೂ ಇದೆ. ಸೊ 10 ಜನ ಡೈರೆಕ್ಟರ್ಗಳು ಆ ಸಿನಿಮಾನ ಡೈರೆಕ್ಟ್ ಮಾಡ್ತಾರೆ. ಒಂದು ಲಿಮ್ಕಾ ರೆಕಾರ್ಡ್ ಕೂಡ ಆಯ್ತು ಆ ಮೂವಿ. ಆ ಥರ ನನ್ನ ಜೀವನದಲ್ಲೂ ಕೂಡ ಬರೀ ಸಿಹಿ ಅಂತ ಏನಿಲ್ಲ, ಕಹಿ ಘಟನೆಗಳು ಕೂಡ ತುಂಬಾನೇ ನಡೆದಿದೆ. ಸೊ ಹಾಗೆ ಸುಮಾರು ಹಾಡುಗಳು, ಸುಮಾರು ಸಂಭಾಷಣೆ, ಚಿತ್ರಗಳು, ಈ ತರ ಒಂದಷ್ಟು ನನ್ನ ಕೆರಿಯರಲ್ಲಿ ಒಂದು ದಾಖಲೆ ಆಗ್ತಾ ಹೋಯ್ತು ನನ್ನಲ್ಲಿ. ಹಾಗೆ ಒಂದು ವಿಶೇಷವಾದಂತ ಒಂದು ಸಿನಿಮಾ ನನಗೆ ಸಿಗುತ್ತೆ, ಒಂದು ಸುಗ್ರೀವ ಅಂತ, ಒಂದು ಶಿವರಾಜ್ ಕುಮಾರ್ ಅವ್ರ ಜೊತೆ ಕೆಲಸ ಮಾಡಿದಂಥ ಸಿನಿಮಾ. ನನ್ನ ಟ್ಯಾಲೆಂಟ್ನ ಮತ್ತೆ ನನ್ನ ಕೆಪಬಲ್ನ ತೋರಿಸ್ಕೊಳ್ಳೋ ಅಂತ ಒಂದು ಅವಕಾಶ ಆಗಿತ್ತು ಆ ಸಿನಿಮಾ. ಕಾರಣ ಏನಂದ್ರೆ ಆ ಸಿನಿಮಾ 18 hours ಅಲ್ಲಿ ಶೂಟ್ ಮಾಡಬೇಕು ಅಂತ ಒಂದು ಪ್ಲಾನ್ ಮಾಡಿದ್ರು ಪ್ರೊಡ್ಯೂಸರ್ ಅನಜಿ ನಾಗರಾಜು. ಸೊ ಅದಕ್ಕೆ ತಕ್ಕಂಗೆ ಇಡೀ ತಂಡನ ಕಟ್ಟಬೇಕಾಗಿತ್ತು. ಅದಕ್ಕೆ ನಾನು ಕತೆಗಾರನಾಗಿ, ಚಿತ್ರಕಥೆಗಾರ ಆಗಿ, ಸಂಭಾಷಣೆಕಾರನಾಗಿ, ಸಾಹಿತ್ಯ ಎಲ್ಲ ಸ್ಕ್ರಿಪ್ಟ್ ವಿಭಾಗ ಅಷ್ಟೇ ಅಲ್ಲದೆ ಟೋಟಲ್ ಆ ಒಂದು ಪ್ರೋಗ್ರಾಮಿಂಗ್ ಶೆಡ್ಯೂಲ್ನ ಪ್ಲಾನ್ ಮಾಡಿದ್ದೆ ನಾನು. ನನ್ನ ಮೇಲೆ ಅನಜಿ ನಾಗರಾಜ್ ಅವ್ರಿಗಿದ್ದಂಥ ಒಂದು ಭರವಸೆ, ಯಾಕಂದ್ರೆ ನನ್ನ ಕೆಲಸ ಬಹಳಷ್ಟು ಅವ್ರು ಗಮನಿಸಿದ್ರು. ಅವನು ಪ್ಲಾನ್ ಮಾಡ್ದ ನೀನು ಅಂತೇಳಿ ನನ್ನ ನಂಬಿದ್ರು. ಒಬ್ರು ಮೈನ್ ಡೈರೆಕ್ಟರ್ ಒಬ್ರು ಇದ್ರು, ಆದ್ರೆ ಅವರು ಮಲಯಾಳಿ ಪರ್ಸನ್ ಆಗಿದ್ರಿಂದ ಎಲ್ರ ಜೊತೆ ಕಮ್ಯುನಿಕೇಶನ್ ಕಷ್ಟ ಆಗ್ತಿತ್ತು. ಹಾಗಾಗಿ ಅವ್ರದ್ದು ಒಂದು ಪ್ಲಾನಿಂಗ್ ಇತ್ತು 18 hours ಅಲ್ಲಿ ಮಾಡಬೇಕು ಅಂತ. ಅದನ್ನ ಇಲ್ಲಿ ಎನೌನ್ಸ್ ಮಾಡಿಕೊಂಡು ಶೆಡ್ಯೂಲ್ ಆಗ್ತಾ ಇದ್ದಿದ್ದು, ಪ್ರೋಗ್ರಾಮ್ ಆಗ್ತಾ ಇದ್ದಿದ್ದು ನಾನು. ಸೊ 10 ಜನ ಡೈರೆಕ್ಟರ್ಗಳು ಆ ಸಿನಿಮಾನ ಡೈರೆಕ್ಟ್ ಮಾಡ್ತಾರೆ. ಸೊ 10 ಜನ ಡೈರೆಕ್ಟರ್ಗಳ ಜೊತೆನೂ ನಾನು ಆ ಕತೆ ಹೇಳಿ, ಸ್ಕ್ರೀನ್ ಪ್ಲೇ ಮಾತಾಡ್ಕೊಂಡು, ಡೈಲಾಗ್ಸ್ ವರ್ಷನ್ ಹೇಳ್ಕೊಂಡು, ಪ್ರತಿಯೊಬ್ಬರಿಗೂ ಅವರವರ ಎಪಿಸೋಡ್ ಶಾರ್ಟ್ಸ್ ವೈಸ್ ಡಿವೈಡ್ ಮಾಡಿದ್ದು ಸ್ಕ್ರಿಪ್ಟ್ಗಳನ್ನ ಕೊಟ್ಟು, ಹೀಗೆ ಬರ್ಬೇಕು ಸರ್, ಹೀಗೆ ಆಗ್ಬೇಕು ಅಂತ ಹೇಳ್ತಾ ಇದ್ದಿದ್ದು ನನಗೆ ಅದೊಂದು ಬೇರೆ ಥರದ್ದೇ ಒಂದು ಎಕ್ಸ್ಪೀರಿಯನ್ಸ್ ಆಯಿತು. ಎಲ್ರಿಗೂ ಖುಷಿ ಆಗಿದ್ದೇನೆಂದ್ರೆ, ಅಲ್ಲಿ ರಾಮನಾರಾಯಣ್ ನೀನೇ ಒಂದು ಎಪಿಸೋಡ್ನ ಶೂಟ್ ಮಾಡ್ಬೋದಾಗಿತ್ತಲ್ಲ, ಸೊ ಇಷ್ಟು ವಿಷಯ ನೀನು ವಿತ್ ಶಾರ್ಟ್ಸ್, ಫ್ರೇಮ್ಸು, ಲೆನ್ಸ್ ಎಲ್ಲ ಹೇಳ್ತಾ ಇದೆಯಾ, ನೀನೇ ಒಂದು ಎಪಿಸೋಡ್ ಮಾಡ್ಬೋದಾಯ್ತಲ್ಲ. ಇಲ್ಲ ಸರ್, ನಾನು ಇನ್ನೂ ಡೈರೆಕ್ಟರ್ ಆಗಿಲ್ಲ, ಇದೆಲ್ಲ ಡೈರೆಕ್ಟರ್ಸ್ ಮಾತ್ರ ಮಾಡಬೇಕು ಅಂತ ಮಾಡಿರೋ ಕಾನ್ಸೆಪ್ಟ್ ಅಲ್ವಾ. ಹಾಗೆ ಸೊ ಎಲ್ರಿಗೂ ಅಷ್ಟು ನನ್ನ ಮೇಲೆ ಆಗ್ಲೇ ಒಂದು ನಂಬಿಕೆ ಬಂದಿತ್ತು, ಈತ ಡೈರೆಕ್ಟ್ ಮಾಡಬಲ್ಲ, ಕೆಪಾಸಿಟಿ ಇದೆ ಅಂತ. ಸೊ ಎಲ್ಲೋ ಒಂದ್ ಕಡೆ ನನಗೂ ಅದೊಂದು ಸಣ್ಣ ಆಸೆ ಚಿಗುರ್ತಾ ಇತ್ತು, ಹೌದಲ್ವಾ ನಾವು ಮಾಡ್ಬೋದೇನೋ ಅಂತ. ಅಲ್ಲಿ ಓಂ ಪ್ರಕಾಶ್ ರಾವ್ ಅಂತ ಹಿರಿಯ ನಿರ್ದೇಶಕರಿಂದ ಹಿಡಿದು AP ಅರ್ಜುನ್ ಅಂತ ಆಗ ತಾನೇ ಹೊಸ ನಿರ್ದೇಶಕರಾಗಿ ಎಂಟ್ರಿ ಕೊಟ್ಟರು. 10 ಜನ ನಿರ್ದೇಶಕರು ಆ ಸಾಲಿನಲ್ಲಿ ಅವ್ರ ಜೊತೆ ಎಲ್ಲ ಕೆಲಸ ಮಾಡುವಂತ ಅವಕಾಶ ಸಿಕ್ತು ನನಗೆ. ಅದಕ್ಕಿಂತ ಹೆಚ್ಚಾಗಿ ನನಗೆ ಶಿವಣ್ಣ ಅವ್ರ ಜೊತೆ ಇಡೀ ಸಿನಿಮಾದ ಡೈಲಾಗ್ನ ನರೇಷನ್ ಕೊಡಬೇಕಾಗಿತ್ತು. ಅದಕ್ಕೆ ಅವರು ಒಂದು 3 days ಡೈಲಿ ಮನೆಗೆ ಬನ್ನಿ ಅಂತ ಹೇಳಿದ್ರು. ಅದೊಂದು ನನಗೆ ಸೂಪರ್ ಆಪರ್ಚುನಿಟಿ ನನ್ನ ಲೈಫಲ್ಲಿ. ಯಾಕಂದರೆ ಶಿವಣ್ಣ ಅವ್ರನ್ನ ತುಂಬ ಪರ್ಸ್ನಲ್ ಆಗಿ ಹತ್ರದಿಂದ ಭೇಟಿಯಾಗಿ ಮಾತಾಡೋವಂಥ ಅವಕಾಶ. ಸೊ ಅವ್ರ ಜೊತೆ ನಾನು ಡೈಲಾಗ್ ಹೇಳೋವಂಥದ್ದು. ಅವರು ಡೈಲಿ ಈವ್ನಿಂಗ್ ಟೈಮ್ ಮನೆಗೆ ಬನ್ನಿ ಅಂದಿದ್ರು. ಸರಿ ಹೋಗಿ ಅವ್ರು ವಾಕಿಂಗ್ ಮಾಡ್ತಾಯಿದ್ರು. ಹಿಂದೆಗಡೆ ನಾನು ಸ್ಕ್ರಿಪ್ಟ್ ಇಟ್ಕೊಂಡು ಡೈಲಾಗ್ ಹೇಳ್ಕೊಂಡು ಅವ್ರ ಜೊತೆ ವಾಕ್ ಮಾಡ್ತಾಯಿದ್ದೆ ಹಿಂದೆ. ಫಸ್ಟ್ ಡೇ ಫುಲ್ ಡೈಲಾಗ್ ಅವ್ರು ಕೇಳಿಸ್ಕೊಂಡು ವಾಕ್ ಮಾಡ್ತಾಯಿದ್ರು. ಸರಿ ನೆಕ್ಸ್ಟ್ ಡೇನು ಸೇಮ್ ಬನ್ನಿ ಇದೇ ಟೈಮ್ಗೆ ಅಂತ ಹೇಳಿದರು. ಸರಿ ನೆಕ್ಸ್ಟ್ ಡೇನು ಈವ್ನಿಂಗ್ ಹೋಗ್ತೀನಿ. ನಾನು ಸ್ಟಾರ್ಟ್ ಮಾಡಿದೆ ಅಷ್ಟೇ, ನೆಕ್ಸ್ಟ್ ಡೈಲಾಗ್ ಸಾರೇ ಹೇಳ್ತಾ ಇದ್ರು. ಎಲ್ಲೋ ಒಂದು ಕೆಲವು ಕಡೆ ಮಿಸ್ ಆಗೋದು, ಅದನ್ನ ಮಾತ್ರ ಎತ್ಕೊಡ್ತಿದ್ದೆ, ಮತ್ತು ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಅವ್ರ ಡೈಲಾಗ್ ಅವರು ಪಟ ಅಂತ, ನಂದು ಕೌಂಟರ್ ಡೈಲಾಗ್ಸ್ ಇದ್ರೆ ಅವ್ರ ಡೈಲಾಗ್ ಎಲ್ಲ ಅವ್ರು ಹೇಳ್ಕೊಂಡು ಓಡಾಡ್ತಾ ಇದ್ರು. ನನಗೆ ಶಾಕು. ಫಸ್ಟ್ 1 day ಕೇಳಿದಷ್ಟೇ ಇಡೀ ಸಿನಿಮಾ ಸ್ಕ್ರಿಪ್ಟ್ ನಾನೇ ಬರೆದ್ರು ನನಗೆ ನೆನಪಲ್ಲಿಲ್ಲ. ಆದರೆ ಅವರು ಬರೀ ಒಂದ್ಸರಿ ಕೇಳಿನೇ ನೆಕ್ಸ್ಟ್ ಡೇ ಅವ್ರ ಡೈಲಾಗ್ಸ್ನ ನನಗೆ ಹೇಳ್ತಾ ಇದ್ರೆ ತುಂಬ ಆಶ್ಚರ್ಯ ಆಯ್ತು. ಅವ್ರ ಮೆಮೊರಿ ಪವರ್ ಹೇಗಿದೆ, ಎಷ್ಟು ಕೆಪಬಲ್ ಇದೆ ಅವ್ರಿಗೆ ಅಂತ. 3ನೇ ದಿವಸ ರೀಡಿಂಗ್ ಕೊಟ್ಟಿರುವಾಗ ಕೌಂಟರ್ ಡೈಲಾಗ್ಸು ಅವರೇ ಹೇಳ್ತಾವ್ರೆ, ಅವ್ರ ಡೈಲಾಗು ಅವರೇ ಹೇಳ್ತಾವ್ರೆ. ಸೊ ಅಷ್ಟು ಮೆಮೊರಿ ಅವ್ರಿಗೆ. ಸೊ ಅವ್ರ ಟ್ಯಾಲೆಂಟ್ ಗ್ರೇಟ್, ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಅವ್ರಿಗೆ. ಸೊ 3ನೇ ದಿವಸ ನಾನು ಅವ್ರ ಜೊತೆ ಆ ಥರ ಸುಮಾರು 1 ವಾರ ಅಂತ ಪ್ಲಾನ್ ಇತ್ತು. ಬಟ್ 3ನೇ ದಿವಸಕ್ಕೆ ಅವರೇ ಓಕೆ ಡನ್, ನಾನು ಎಲ್ಲ ಡೈಲಾಗ್ ಓಕೆ ಅಂತ ಅಂದರು. ಸರಿ ನೆಕ್ಸ್ಟು ಶೂಟಿಂಗ್ ಬಂದು ಅವ್ರ ಜೊತೆ ಪ್ರತಿ ಹಂತದಲ್ಲೂ, ಪ್ರತಿ ಫ್ರೇಮಲ್ಲೂ ಜೊತೆಯಲ್ಲಿ ಬ್ಯಾಕಲ್ಲಿ ನಾನಿದ್ದೆ. ಯಾಕೆಂದರೆ ಎಲ್ಲಿ ಡೈಲಾಗ್ ಮಿಸ್ ಆಗುತ್ತೋ, ಬೇರೆ ಆರ್ಟಿಸ್ಟ್ಗಳು ಎಲ್ಲಿ ಮಿಸ್ಟೇಕ್ ಮಾಡ್ತಾರೋ, ಶಿವಣ್ಣ ಅವ್ರ ಪಾರ್ಟ್ ಅವ್ರು ಸೂಪರಾಗಿ ವರ್ಕ್ ಮಾಡ್ತಿದ್ರು. ಬಟ್ ಕೋ ಆರ್ಟಿಸ್ಟ್ಗಳ ಕಡೆಯಿಂದ ಮಿಸ್ಟೇಕ್ ಆಗಬಾರ್ದು, ನಮ್ಮ ಸ್ಕ್ರಿಪ್ಟ್ ಎಲ್ಲೂ ಮಿಸ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಪ್ರತಿ ಫ್ರೇಮಲ್ಲೂ ಶಿವಣ್ಣ ಅವ್ರ ಜೊತೆ ನಾನು
ಬ್ಯಾಕಲ್ಲಿ ಇರ್ತಾ ಇದ್ದೆ. ಸೊ ಅದೊಂದು ಸೂಪರ್ ಆಪರ್ಚುನಿಟಿ ನನ್ನ ಲೈಫಲ್ಲಿ. ಅಂತ ಒಬ್ಬ ಹಿರಿಯ ನಟರ ಜೊತೆ, ಅಂತ ಒಂದು ಟೀಮ್ ಜೊತೆ ಒಂದು ರೆಕಾರ್ಡ್, ಲಿಮ್ಕಾ ರೆಕಾರ್ಡ್ ಕೂಡ ಆಯಿತು ಆ ಮೂವಿ. ಸೊ ಅಂತ ಒಂದು ರೆಕಾರ್ಡ್ ಆದಂಥ ಸಿನಿಮಾ ಕೆಲಸ ಮಾಡಿದ್ದು ನನ್ನ ಸೌಭಾಗ್ಯ ಅಂತ ಭಾವಿಸ್ತೀನಿ. ಸೊ ಈ ಥರ ಒಂದಷ್ಟು ಕೆಲಸಗಳು ಮಾಡ್ತಾ ದೊಡ್ಡ ದೊಡ್ಡ ಹೀರೋಗಳ ಜೊತೆ, ಸುದೀಪ್ ಸರ್, ದರ್ಶನ್ ಸರ್, ಉಪೇಂದ್ರ ಸರ್, ಪುನೀತ್ ಸರ್, ಎಲ್ಲರ ಜೊತೆನೂ ಕೆಲಸ ಮಾಡ್ಕೊಂಡು ಬಂದಂಥ ಒಂದಷ್ಟು ಅನುಭವಗಳು ನನ್ನನ್ನು ಒಂದಷ್ಟು ಒಳ್ಳೆ ರೀತಿಯಲ್ಲಿ ಪಳಗಿಸ್ತಾ ಬಂತು ಈ ಇಂಡಸ್ಟ್ರಿ ನನಗೆ, ಅವಕಾಶಗಳು ಸಮೇತ. ಹೌದು, ಆ ಸಿನಿಮಾ 18 ಅವರಲ್ಲಿ ಮುಗೀತು. ಸುಗ್ರೀವ ಅನ್ನೋ ಸಿನಿಮಾ 18 ಅವರ್ಸಲ್ಲಿ ಕಂಪ್ಲೀಟ್ ಆಗಿ ಲಿಮ್ಕಾ ಅವಾರ್ಡ್ ಕೂಡ ಅದಕ್ಕೆ ಸಿಕ್ತು. ಸೊ ಅದೊಂದು ದೊಡ್ಡ ಅಚೀವ್ಮೆಂಟ್ ನಮ್ಮ ಇಡೀ ತಂಡಕ್ಕೆ ಸಿಕ್ಕಿದೆ, ಆ ಸಿನಿಮಾ ಸುಗ್ರೀವ ತಂಡಕ್ಕೆ. ಸಿನಿಮಾ ಅಂದ್ರೆ ಎಲ್ರಿಗೂ ಬಣ್ಣ ಬಣ್ಣದ ಲೋಕ, ಇದು ತುಂಬಾ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ನನಗೂ ಮೊದಲು ಹಾಗೆ ಅನ್ಸಿ ಒಳಗ್ ಬಂದಿದ್ದು. ಒಳಗ್ ಬಂದ್ಮೇಲೆ ಗೊತ್ತಾಯ್ತು, ಬಣ್ಣಗಳಲ್ಲಿ ಬಹಳ ವಿಧ ಇದೆ. ಇಲ್ಲಿ ಎಲ್ಲಾ ತರ ಬಣ್ಣಗಳು ಇದೆ. ಅಂದ್ರೆ ಆ ಬರೀ ಸಿಹಿ ಘಟನೆಗಳೇ ನಡೆಯುತ್ತೆ ಅಂತ ಆಗಲ್ಲ ಸಿನಿಮಾದಲ್ಲಿ. ಎಲ್ರಿಗೂ ಒಂದಷ್ಟು ಕಹಿ ಘಟನೆಗಳ ಅನುಭವ ಆಗಿರುತ್ತೆ, ಆಗಲೇ ಬೇಕಾಗುತ್ತೆ. ಆವಾಗಲೇ ಇಲ್ಲಿ ಪಾಠ ಕಲಿತೀವಿ. ಪಾಠ ಕಲಿಯೋದಿಕ್ಕೆ ಅದೊಂದು ಘಟನೆಗಳು ನಮಗೆ ಬೇಕಾಗುತ್ತೆ ಕೂಡ. ಒಬ್ಬ ಮನುಷ್ಯ ಪರಿಪಕ್ವವಾಗಬೇಕು ಅಂದ್ರೆ ಎಲ್ಲ ಅನುಭವಗಳು ಆಗಬೇಕಾಗುತ್ತೆ. ಆ ಥರ ನನ್ನ ಜೀವನದಲ್ಲೂ ಕೂಡ ಬರೀ ಸಿಹಿ ಅಂತ ಏನಿಲ್ಲ, ಕಹಿ ಘಟನೆಗಳು ಕೂಡ ತುಂಬಾನೇ ನಡೆದಿದೆ. ಅದನ್ನೆಲ್ಲ ನಾನು ಪಕ್ಕಕ್ಕಿಟ್ಟಿದ್ದೀನಿ ಅಷ್ಟೇ. ಸೊ ನಮ್ಮ ಸ್ನೇಹಿತರಿಗೋಸ್ಕರ ನಾನು ಒಂದಷ್ಟು ವಿಷಯ ಹಂಚ್ಕೋಬೇಕು ಅಂತ ಅಷ್ಟೆ. ಅಂದ್ರೆ ಮುಂದೆ ಬರುವಂತ ಯಾವುದೇ ಸಿನಿಮಾದಲ್ಲಿ ಕೆಲಸ ಮಾಡಬೇಕು, ಏನೋ ಒಂದು ಕಲಾವಿದರಾಗಬೇಕು, ಇಲ್ಲ ಏನೋ ಒಂದು ಸಿನಿಮಾದಲ್ಲಿ ತೊಡಗಿಸ್ಕೋಬೇಕು ಅಂದ್ಕೊಳ್ಳೋರಿಗೆ ಒಂದು ಸಣ್ಣ ಎಚ್ಚರಿಕೆ ಮಾತು ಅಂತ ಅಂದ್ಕೊಳ್ಳಿ. ನಿಮ್ಮ ಕಾನ್ಫಿಡೆಂಟ್, ನಿಮ್ಮ ಒಂದು ಟ್ಯಾಲೆಂಟ್ ಎರಡೂ ಸ್ಟ್ರಾಂಗ್ ಆಗಿದ್ರೆ ಖಂಡಿತ ಇಲ್ಲಿ ಉಳ್ಕೊಳ್ತೀವಿ. ಎಲ್ಲರನ್ನೂ ಶಾರದೆ ಕೈ ಬೀಸಿ ಕರೀತಾಳೆ, ಯಾರನ್ನೂ ಬಿಟ್ಕೊಡಲ್ಲ. ಒಂದಲ್ಲ ಒಂದಿನ ಮನ್ಸಲ್ಲಿ ಇಟ್ಕೊಂಡು, ತಲೆ ಮೇಲೆ ಇಟ್ಕೊಂಡು ಮೆರೆಸ್ತಾಳೆ. ಅಂತ ಅವಕಾಶ ಪ್ರತಿಯೊಬ್ಬರಿಗೂ ಸಿಗುತ್ತಿಲ್ಲ. ಅದನ್ನ ನಂಬಿದ್ದಕ್ಕೇನೆ ಇವತ್ತು ನಿಮ್ಮ ಮುಂದೆ ಮಾತಾಡ್ತಿದ್ದೀನಿ, ಒಂದಷ್ಟು ಕೆಲಸ ಮಾಡಿದ್ದೀನಿ ಚಿತ್ರರಂಗದಲ್ಲಿ. ನಾನು ಬರ್ದಿರೋ ಹಾಡುಗಳಿಗೆ ನನ್ನ ಹೆಸರು ಇಲ್ಲದೆ ಇರೋದು ಎಷ್ಟೋ ಘಟನೆಗಳಿದೆ. ನನ್ನನ್ನು ಕರೆಸ್ಕೊಂಡು ಸ್ಟುಡಿಯೋದಲ್ಲಿ ಹಾಡು ಬರೆಸ್ಕೊಂಡು ಪೇಮೆಂಟ್ ಕೊಡದೆ ಕಳಿಸಿರೋ ಅಷ್ಟು ಎಷ್ಟೋ ಘಟನೆಗಳಿದೆ. ರಾತ್ರೋರಾತ್ರಿ ಹೊರಟೋಗಿ ನೀನು, ನಿನ್ನ ಹಾಡು ಬೇಕಾಗಿಲ್ಲ ಅಂತ ಹೇಳಿ ಕಳ್ಸಾದ್ಮೇಲೆ ನನ್ನ ಹಾಡನ್ನ ಬಳಸ್ಕೊಂಡು ಅದೆಲ್ಲೋ ಒಂದು ದಿವಸ ಕ್ಯಾಸೆಟಲ್ಲಿ ಹಾಡು ನೋಡಿದಾಗ ಭಾಳ ಕಣ್ಣಲ್ಲಿ ನೀರು ಹಾಕಿರೋದು ಇದೆ. ಊರು ಬಿಟ್ಟು ಊರಿಗೆ ಹೋಗಿ ಅಲ್ಲೆಲ್ಲೋ ಹಾಡು ಬರೆದು ಎಲ್ಲ ಓಕೆ ಆಗಿ ಬಂದ ಮೇಲೆ ಇನ್ನೊಬ್ರು ಯಾರೋ ಹೋಗಿ ನಾವು ಬರಿಬೇಕಾಗಿರೋ ಹಾಡು ಅವ್ರ ಕೈಲಿ ಹೆಂಗ್ ಬರ್ಸಿದ್ರಿ ಅಂತ ನಮ್ಮನ್ನ ಅಲ್ಲಿ ಕ್ಯಾನ್ಸಲ್ ಮಾಡಿಸಿ, ನಾವು ಬರ್ದಿರೋದನ್ನ ಅವರೇ ಹಾಡುಗಳು ಬರೆದು ಅವ್ರ ಹೆಸರು ಹಾಕೊಂಡು, ಅದ್ರಲ್ಲಿ ಯಾವುದೋ ಒಂದು ಹಾಡು ತುಂಬಾ ಚೆನ್ನಾಗಿದೆ, ಬಿಟ್ಕೊಡಕ್ಕಾಗಲ್ಲ ಅಂತ ಅಲ್ಲಿ ನಿರ್ದೇಶಕರು ಹೇಳಿದಾಗ ಆ ಹಾಡು ಹಂಗೆ ಉಳ್ಕೊಳುತ್ತೆ. ಬಟ್ ಅದಕ್ಕೂ ಅವ್ರ ಹೆಸರು ಹಾಕೊಂತಾರೆ. ಅವಾಗ ನಮ್ಗೆ ಹೆಸರು ಇಲ್ಲ, ದುಡ್ಡು ಇಲ್ಲ, ಈ ತರ ಎಲ್ಲ ನಡೆಯುತ್ತೆ. ಈ ತರ ಎಲ್ಲ ಕಹಿ ಅನುಭವಗಳಿದೆ. ಇಡೀ ಒಂದು 6 ತಿಂಗಳು ಕುತ್ಕೊಂಡು ಒಂದು ಚಿತ್ರಕಥೆ, ಸಂಭಾಷಣೆ ಎಲ್ಲ ಮಾಡಿ ಪೇಪರ್ ಆ್ಯಡ್ ಬಂದು ನೋಡಿದಾಗ ಅಲ್ಲಿ ನಮ್ಮ ಹೆಸರೇ ಬರೋದಿಲ್ಲ, ಯಾರ್ದೋ ಇನ್ನೊಬ್ಬ ರೈಟರ್ ಹೆಸರು ಬಂದಾಗ ಅಲ್ಲೋಗಿ ನಿರ್ದೇಶಕರಿಗೆ ಕೇಳಿದ್ರೆ ಅವರು, ಇಲ್ಲಮ್ಮ ಇದು ನೆಕ್ಸ್ಟ್ ಪಿಕ್ಚರ್ ನಾನು ದೊಡ್ಡ ಸಿನಿಮಾ ಮಾಡ್ತೀನಿ, ಆ ಸಿನಿಮಾದಲ್ಲಿ ನಿನ್ನ ಹೆಸರು ಇರುತ್ತೆ, ಈ ಪಿಕ್ಚರ್ಗೆ ಅವ್ರ ಹೆಸರು ಇರಲಿ, ಮಾರ್ಕೆಟಲ್ಲಿ ಅವ್ರಿಗೆ ವ್ಯಾಲ್ಯೂ ಇದೆ. ನಮ್ಮ ಕಥೆನೂ ಗೊತ್ತಿರಲ್ಲ, ಅವ್ರಿಗೆ ಹೆಸರು ಹಾಕಿದ್ದೀರಾ, ಕೆಲಸ ಮಾಡಿದವ್ನಿಗೆ ಹೆಸರು ಹಾಕಲ್ಲ ಅಂತೀರಾ, ಇದು ಯಾವ ಮಾರ್ಕೆಟಿಂಗ್ ಸರ್, ಇದರಿಂದ ಏನು ಪ್ರಯೋಜನ, ಹೀರೋ ಇದನ್ನಲ್ವ ಮಾರ್ಕೆಟ್ಗೆ, ಇದೇನು ಸರ್ ಇದು ಅಂತಂದ್ರೆ ಅದಕ್ಕೆ ಅವರು ಒಂದಷ್ಟು ಲಾಜಿಕ್ಗಳು ಮಾತಾಡ್ತಾರೆ. ಕೆಲಸ ಮಾಡ್ಬೇಕಿಲ್ಲಿ, ತುಂಬಾ ಮಾತಾಡ್ತಾ ಇದೀಯ ನೀನು, ಹಾಗೆ ಅಂತ ಬಿಟ್ಟು ಬಂದಿಬಿಟ್ಟಿದ್ದೀನಿ ಅಂತ ಟೈಮಲ್ಲಿ. ಸೊ ಮತ್ತೆ ಅವ್ರುಗಳೇ ಎಲ್ಲೋ ಒಂದ್ ಕಡೆ ರಿಯಲೈಸ್ ಆಗಿ, ಇಲ್ಲ ಆ ಹುಡುಗ ಪಾಪ ಕಷ್ಟಪಟ್ಟಿದ್ದ, ತಪ್ಪು ಮಾಡಿದ್ವಿ ನಾವೇ ಅಂತ ನಮ್ಮನ್ನ ಮತ್ತೆ ಕರೆಸಿ ಕೆಲಸ ಕೊಟ್ಟಿದ್ದಾರೆ. ಅಂದ್ರೆ ಈ ತರ ಬಹಳಷ್ಟು ಕಹಿ ಅನುಭವಗಳು ನಡೆದಿದೆ. ಯಾವುದೋ ಒಂದು ಚಿತ್ರಕ್ಕೆ ಸಂಭಾಷಣೆ ಬರೆದಾಗ ಇಡೀ ತಂಡ ನನ್ನನ್ನ ಸ್ಕ್ರಿಪ್ಟ್ ತಗೊಂಡು ದುಡ್ಡು ಕೊಡ್ತೀವಿ ಅಂತ ಮೋಸ ಮಾಡ್ತಾರೆ. ದುಡ್ಡು ಕೊಡಲ್ಲ, ಕೊನೆಗೆ ಹೆಸರು ಹಾಕಲ್ಲ, ಆ ಸಿನಿಮಾ ದೊಡ್ಡ ಮಟ್ಟದ ಸಕ್ಸಸ್ ಆಗುತ್ತೆ. ಈ ತರ ಬಹಳಷ್ಟು ವಿಷಯಗಳಿದೆ. ಅಲ್ಲಿ ನಮ್ಮ ಹೆಸರಿಲ್ಲ ಅನ್ನೋ ಕಾರಣಕ್ಕೆ ನಾವು ಅದನ್ನ ಎಲ್ಲೂ ಹೇಳ್ಕೊಳಕ್ಕೂ ಹೋಗಿರಲ್ಲ. ಯಾರ ಹೆಸರು ಹೇಳಕ್ ನಾನು ಇಷ್ಟನೂ ಪಡಲ್ಲ. ಇಲ್ಲಿ ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ. ಸೊ ಕೆಟ್ಟವರು ಅಂತ ಹೇಳಕ್ಕಾಗಲ್ಲ, ಯಾಕೆಂದ್ರೆ ಪರಿಸ್ಥಿತಿಗಳು ಆತರ ಇರುತ್ತೆ, ಅವ್ರ ಕೈಯಲ್ಲಿ ಆತರ ಕೆಲಸಗಳು ಮಾಡಿಸುತ್ತೆ. ಹಾಗಾಗಿ ಅವ್ರು ಕೆಟ್ಟವರಾಗಿ ನಮಗ್ ಕಾಣಿಸ್ತಾರೆ ಹೊರತು ಅವರು ಜಗತ್ತಿಗೆ ಏನ್ ಕೆಟ್ಟವರಾಗಿರಲ್ಲ.
ಸೊ ಆ ಥರ ಪರಿಸ್ಥಿತಿಗಳು ಇಲ್ಲಿ ಪ್ರತಿಯೊಬ್ಬರಿಗೂ ಎದುರಾಗುತ್ತೆ. ಅವ್ರ ಜೀವನದಲ್ಲೂ ಆ ಥರದ್ದು ಎಷ್ಟೋ ಫೇಸ್ ಮಾಡಿರ್ತಾರೆ. ಅವರು ಫೇಸ್ ಮಾಡಿ ಆ ಲೆವೆಲ್‌ಗೆ ಹೋಗಿರ್ತಾರೆ. ಬಟ್ ಆ ಸ್ಟೇಜ್‌ಗೆ ಹೋದ್ಮೇಲೆ ಯಾಕೆ ಆ ಥರ ಅವರು ಬಿಹೇವ್ ಮಾಡ್ತಾರೆ ಅದು ಅರ್ಥ ಆಗಿಲ್ಲ ನಂಗೆ. ನಮ್ಮ ಕಡೆಯಿಂದ ಆ ಥರ ಯಾರಿಗೂ ತೊಂದರೆ ಆಗಿಲ್ಲ. ನನ್ನ ಗಮನಕ್ಕೆ ಬಂದಷ್ಟು ನನ್ನಿಂದ ಯಾರಿಗೂ ತೊಂದರೆ ಆಗಿಲ್ಲ. ಇನ್ನೂ ಸಾಧ್ಯ ಆದಷ್ಟು ನಾನು ಬೇರೆಯವ್ರಿಗೆ ಅವಕಾಶ ಕೊಟ್ಟಿದ್ದೀನಿ. ನನ್ನ ಚಿತ್ರಗಳಲ್ಲಿ ಟೆಕ್ನಿಷಿಯನ್ಸ್‌ಗೆ ಅವಕಾಶ ಕೊಟ್ಟಿದ್ದೀನಿ. ಹೊಸ ಕಲಾವಿದರಿಗೆ ಅವಕಾಶ ಕೊಟ್ಟಿದ್ದೀನಿ. ಹೊಸ ಟ್ಯಾಲೆಂಟ್ಸ್ ಯಾರಾದರೂ ನನ್ನ ಕಣ್ಮುಂದೆ ಕಾಣಿಸಿದ್ರೆ, ನನ್ನವರೆಗೂ ಯಾರಾದರೂ ಹುಡುಕೊಂಬಂದ್ರೆ ನನ್ನ ಕೈಲಾದಷ್ಟು ಸಹಾಯ ಮಾಡಿದ್ದೀನಿ. ತೊಂದರೆ ಅಂತೂ ಮಾಡಿಲ್ಲ. ಬೇರೆಯವ್ರ ಅವಕಾಶ ಅಂತೂ ಇದುವರೆಗೂ ಯಾವತ್ತೂ ಕಿತ್ಕೊಂಡಿಲ್ಲ. ಇನ್ನೂ ಅವಕಾಶ ಮಾಡಿಕೊಟ್ಟಿದ್ದೀನಿ. ಸೊ ಈ ಥರ ನಾವು ನಮ್ಮ ಒಂದು ಪಾಸಿಟಿವ್ ಮೈಂಡ್‌ನ ಇಟ್ಕೊಂಡು ಚಿತ್ರರಂಗದಲ್ಲಿ ಕೆಲಸ ಮಾಡೋದು ಒಂದು ಉತ್ತಮವಾದಂಥ ಬೆಳವಣಿಗೆ ಆಗುತ್ತೆ. ಸೊ ಇಲ್ಲಿ ಯಾರೂ ಬೇಕು ಅಂತ ನಮ್ಮನ್ನ ಅವಾಯ್ಡ್ ಮಾಡೋದಾಗ್ಲಿ, ತುಳಿಯೋದಾಗ್ಲಿ ಏನೂ ಇರಲ್ಲ. ಪರಿಸ್ಥಿತಿಗಳು ಆ ಥರ ಮಾಡುತ್ತೆ. ಆ ಥರ ಪರಿಸ್ಥಿತಿಗಳಲ್ಲಿ ಸಿಕ್ಕಾಕೊಂಡಾಗ ಹೇಗೆ ನಾವು ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನ ಸ್ವಲ್ಪ ತಾಳ್ಮೆಯಿಂದ ಯೋಚನೆ ಮಾಡಿ ನಿಮಗೆ ಏನಾದರೂ ಒಂದು ಉಪಾಯ ಹೊಳೆಯುತ್ತೆ ಅನ್ನೋ ಮಾತು ಹೇಳ್ತಿದ್ದೀನಿ. ಸೊ ನನಗೆ ತೊಂದರೆ ಕೊಟ್ಟಿದ್ದಾರೆ ಅಂತ ನಾನು ಚಿತ್ರರಂಗದವ್ರ ಬಗ್ಗೆ ಯಾವತ್ತೂ ಎಲ್ಲೂ ಕೀಳಾಗಿ ಕೆಟ್ಟದಾಗಿ ಮಾತಾಡೋದು ಇಲ್ಲ. ಯಾಕಂದರೆ ನನಗೆ ಅನ್ನ ಕೊಟ್ಟಿದೆ ಚಿತ್ರರಂಗ, ನನಗೆ ಹೆಸರು ಕೊಟ್ಟಿದೆ, ನನಗೆ ಜೀವನ ಕೊಟ್ಟಿದೆ. ಹಾಗಾಗಿ ಚಿತ್ರರಂಗನ ನಾನು ಬಹಳ ಪ್ರೀತಿಸ್ತೀನಿ, ಚಿತ್ರರಂಗದವ್ರನ್ನು ಬಹಳ ಪ್ರೀತಿಸ್ತೀನಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಕನ್ನಡ ಪ್ರೇಕ್ಷಕರನ್ನ, ಕನ್ನಡಾಭಿಮಾನಿಗಳನ್ನ ಬಹಳ ಪ್ರೀತಿಸ್ತೀನಿ. ಸೊ ಅವರೆಲ್ಲ ಇರೋದ್ರಿಂದನೇ ನಾವು. ಸೊ ಈ ಥರ ಅನುಭವಗಳು ಪ್ರತಿಯೊಬ್ಬರಿಗೂ ಇರುತ್ತೆ, ನನಗೂ ಆಗಿದೆ. ಸೊ ನಮ್ಮ ಸ್ನೇಹಿತರು ಎಲ್ಲ ಒಳ್ಳೇದೇ ಹೇಳ್ತಿದ್ರೆ, ಏನಾದರೂ ಒಂದಷ್ಟು ನಿಮ್ಮ ಕಹಿ ಅನುಭವ ಹೇಳಿ ಅಂದಾಗ, ಸೊ ಯಾವ ಹೆಸರು ನಾನು ಹೇಳಕ್ಕೆ ಇಷ್ಟಪಡಲ್ಲ ಸರ್. ಎಲ್ಲ ಮರ್ತಿದ್ದೀನಿ. ಆದರೆ ನಿಮಗೋಸ್ಕರ ಇಷ್ಟು ಮಾತ್ರ ಹೇಳಬಲ್ಲೆ ಅಂತ ಒಂದು ಸಣ್ಣ ಈ ಇನ್ಸಿಡೆಂಟ್ನ ಹೇಳಿದೆ ಅಷ್ಟೇ. ಸೊ ಎಚ್ಚರಿಕೆಯಿಂದ ಇರಿ ಅಷ್ಟೇ. ನಮ್ಮ ಚಿತ್ರರಂಗ ನಿಜವಾಗ್ಲೂ ತುಂಬ ಉತ್ತಮವಾದಂಥ ಒಂದು ಕಲಾ ವಿಭಾಗ. ಬನ್ನಿ, ಎಲ್ಲರೂ ಬನ್ನಿ, ಎಚ್ಚರಿಕೆಯಿಂದ ಇರಿ ಅಷ್ಟೇ.